ಮಡಿಕೇರಿಯಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. 3 ದಿನಗಳ ಕಾಲ ಪ್ರವಾಸಿಗರ ವೀಕ್ಷಣೆಗೆ ಲಭ್ಯವಿದೆ. ಇನ್ನು ಬಗೆ ಬಗೆಯ ಹೂಗಳು ಜನರ ಮನಸ್ಸನ್ನು ಸೆಳೆಯುತ್ತಾ ಇವೆ. ಕಣ್ಮಣ ಸೆಳೆಯುತ್ತಿರೋ ರಾಷ್ಟ್ರಧ್ವಜ, ಸೈನಿಕನ ಜೊತೆಯಲ್ಲಿರುವ ಯುದ್ಧ ಪಿರಂಗಿ, ಶಿವಲಿಂಗದೊಂದಿಗೆ ರಾರಾಜಿಸುತ್ತಿರೋ ಇಗ್ಗದುಪ್ಪ ದೇವಾಲಯ, ಕಣ್ಮಣ ಸೆಳೆಯುವ ಈ ದೃಶ್ಯಕ್ಕೆ ಸಾಕ್ಷಿಯಾಗಿರುವುದು ಮಡಿಕೇರಿಯ ರಾಜಾ ಸೇಠ್. ನೇ ಗಣರಾಜ್ಯೋತ್ಸವದ ಹಿನ್ನೆಲೆ ತೋಟಗಾರಿಕಾ ಇಲಾಖೆಯಿಂದ 3 ದಿನದ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೋಸರಾಜು ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಿದ್ದಾರೆ. ಇಲ್ಲಿನ ವಿಶೇಷ ಅಂದ್ರೆ ಕೊಡಗಿನ ಕುಲದೇವರು ಪಾಡಿ ಶ್ರೀ ಇಗ್ಗುತುಪ್ಪ ದೇವಾಲಯ. ಲಕ್ಷಾಂತರ ಹೂ ಬಳಸಿ ಈ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಇದರ ಜೊತೆಗೆ ರಾಷ್ಟ್ರಧ್ವಜ ಹಾಗೂ ಫಿರಂಗಿ ಗಮನ ಸೆಳೆತಿದೆ. ಜೊತೆಗೆ ಕಾವೇರಿ ಮಾತೆ ಕಮಂಡಲುವಿನಿಂದ ನೀರಾಗಿ ಹರಿಯುವ ದೃಶ್ಯ, ಕಲ್ಲಂಗಡಿ ಹಣ್ಣಿನಲ್ಲಿ ಹಲವು ಬಗೆಯ ಚಿತ್ರ ಕೆತ್ತನೆ ಮಾಡಲಾಗಿದೆ. ಈ ಪ್ರದರ್ಶನ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಇದು 3 ದಿನಗಳ ಕಾಲ. ನೀವು 8 ದಿನ ಆದರೂ ಇಡಬೇಕು ಅಟ್ಲೀಸ್ಟ್. ಜನರು ಮಕ್ಕಳೆಲ್ಲ ಬರಲಿಕ್ಕೆ ಒಂದು ಅವಕಾಶ ಇರ್ತದೆ. ಇವನು ಬ್ಯಾಂಗ್ಳೂರಿನಲ್ಲಿ ಸೇತು ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷ 2 ಬಾರಿ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರಾಜ್ಯದ ಮತ್ತು ಇತರ ರಾಜ್ಯಗಳನ್ನು ಸಹಿತ ಲಾಲ್ಬಾಗ್ ವಿಸಿಟ್ ಮಾಡುವಂಥ ಪರಂಪರೆಯ ಕರ್ನಾಟಕಕ್ಕಿದೆ. ಕೊಡಗಲ್ಲಿ ಭಾಳ ಫೇಮಸ್ ಇರುವಂಥ ಟೆಂಪಲ್ ಅಂದರೆ ಇಗುತಪ್ಪ ಟೆಂಪಲ್ ಅಂತೇಳಿ. ಅದರದ್ದು ಇದನ್ನು ಮಾಡಲ್ನ ಸೇಮ್ ಈ ಹೂವಿನಲ್ಲಿ ನಾವು ಅಲಂಕಾರ ಮಾಡಿದ್ದೀವಿ. ಇದು ಸುಮಾರು ಒಂದು 48 ಅಡಿ ಉದ್ದವಾಗಿದೆ, ಎತ್ತರ 18 ಅಡಿ ಇದೆ, ಅಗಲ 28 ಅಡಿ ಇದೆ. ಇದಕ್ಕೆ ಸುಮಾರು ಒಂದು 5 ರಿಂದ 6 ಲಕ್ಷ ಹೂಗಳನ್ನು ಬಳಸಿದ್ದೀವಿ. ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಒಂದು ಫ್ಲ್ಯಾಗನ್ನು ಇಂಡಿಯನ್ ಫ್ಲ್ಯಾಗ್ ರೀತಿಯಲ್ಲಿ ಹೂವಲ್ಲಿ ಅಲಂಕಾರ ಮಾಡಿದ್ವಿ. ಈ ಬಾರಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ಈ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಬೆಂಗಳೂರು, ಮೈಸೂರು, ಹಾಸನ ಸೇರಿದಂತೆ ವಿವಿಧೆಡೆಯಿಂದ ಸುಮಾರು 8.5 ಲಕ್ಷ ಹೂಗಳನ್ನು ತರಿಸಲಾಗಿದೆ. ಕೆಂಪು, ಗುಲಾಬಿ, ಬಿಳಿ ಸೇವಂತಿಗೆ ಹಾಗೂ ಹಳದಿ ಬಣ್ಣದ ಚೆಂಡು ಹೂ ಸೇರಿದಂತೆ ಹಲವು ಬಗೆಯ ಹೂಗಳು ಜನರನ್ನ ಕೈಬೀಸಿ ಕರೀತಿವೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನೋಡಿ ಹೂಗಳು, ಮತ್ತು ಇದು ಇಂಡಿಯಾ ಫ್ಲ್ಯಾಗ್, ಮತ್ತು ಇಗ್ಗುತಪ್ಪ ಟೆಂಪಲ್, ನಮ್ಮ ನಾಡಿನ ದೇವರ ಇದು ತುಂಬ ಚೆನ್ನಾಗಿದೆ. ಒಂದು ಮನಸ್ಸಿಗೆ ಶಾಂತ ಇದಾಯಿತು. ಇಗ್ಗುತಪ್ಪ ಟೆಂಪಲ್ ನೋಡಿದ್ವಿ ನಾವು. ಆನಂತರ ಇಲ್ಲಿ ಅಡ್ವೆಂಚರಸ್ ಗೇಮು ಅದನ್ನು ಎಂಜಾಯ್ ಮಾಡಿದ್ವಿ. ಆನಂತರ ಇಲ್ಲಿ ಬೇರೆ ಬೇರೆ ಸಿಂಬಲಲ್ಲಿರುವಂತಹ ಫ್ಲವರ್ ಶೋ ಇದೆ, ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ಫೋಟೋ ಎಲ್ಲ ತೆಗೆದುಕೊಂಡಿದ್ದೇವೆ. ತುಂಬ ಖುಷಿಯಾಯಿತು. ನಾವು ಸುಳ್ಯದಿಂದ ಬಂದಿದ್ದೇವೆ. ವೆದರ್ ಅಂತೂ ನಮಗೆ ತುಂಬ ಇಷ್ಟ. ಇಲ್ಲಿ ತುಂಬ ಕೂಲ್ ವೆದರ್ ಇದೆ. ಫ್ಲವರ್ ಶೋ ನೋಡಲು ಆಗಮಿಸುವವರು ಫೋಟೋ ಕ್ಲಿಕ್ಕಿಸಿಕೊಂಡು